ಇದೇನಿದು ವಿವಾದ? ಇಸ್ರೇಲಿ ರಾಯಭಾರಿ ಯಾಕೆ ಪ್ರಿಯಾಂಕಾ ವಾದ್ರಾ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು? ವಿದೇಶದ ರಾಯಭಾರಿಯೊಬ್ಬರು ಭಾರತದ ವಿರೋಧ ಪಕ್ಷದ ರಾಜಕಾರಣಿಗೆ ಈ ರೀತಿ ನೇರವಾಗಿ ಟ್ವೀಟ್ ಮಾಡಿದ್ದು ಬಹುಶಃ ಇದೇ ಮೊದಲಿರಬೇಕೇನೋಪ್ಪ. ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ ಸರ್ಕಾರದ ಪರವಾಗಿ ಪ್ರಿಯಾಂಕಾ ವಾದ್ರಾ ನಿಲ್ಲಬೇಕೋ, ಪ್ರಿಯಾಂಕಾ ವಾದ್ರಾ ಪರ ಸರ್ಕಾರ ನಿಲ್ಲಬೇಕೋ? ಪ್ಯಾಲೆಸ್ಟೈನಿಯರನ್ನು ಕೊಲ್ತಾ ಇರೋದು ಇವರ ಪ್ರಕಾರ ಅದು ನಾನ್ ಮುಸ್ಲಿಮ್ಸ್. ದೊಡ್ಡ ದೊಡ್ಡ ಭಾಷಣ ಮಾಡೋಕ್ಕಷ್ಟೇ ಕಾಂಗ್ರೆಸ್ನ ನಿಲುವು ಸೀಮಿತನಾ? ಸ್ವಾತಂತ್ರ್ಯ ಬದ್ಧ ದಿನದಿಂದಲೂ ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬಂದಿರೋದು ಇದನ್ನೇ. ಢೋಂಗಿ ಮುಸ್ಲಿಂ ಕಾಳಜಿಯನ್ನು ಪ್ರಿಯಾಂಕಾ ಗಾಂಧಿಯವರು ತೋರಿಸ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪ್ರಿಯಾಂಕಾ ವಾದ್ರಾ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಸಹೋದರಿ. ಈಗ ವಿಶೇಷವಾದ ಕಾರಣವೊಂದಕ್ಕೆ ಸುದ್ದಿಯಲ್ಲಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರನ್ನು ಇಸ್ರೇಲಿ ರಾಯಭಾರಿ, ಭಾರತದಲ್ಲಿರುವಂತಹ ಇಸ್ರೇಲಿ ರಾಯಭಾರಿಯವರು ತರಾಟೆಗೆ ತಗೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೇನಿದು ವಿವಾದ? ಇಸ್ರೇಲಿ ರಾಯಭಾರಿ ಯಾಕೆ ಪ್ರಿಯಾಂಕಾ ವಾದ್ರಾ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು? ನಿಮಗೆ ಒಂದು ಸ್ವಲ್ಪ ಡೀಟೇಲ್ನನ್ನು ಹೇಳ್ತೇನೆ. ನಿನ್ನೆ ಪ್ರಿಯಾಂಕಾ ವಾದ್ರಾ ಅವರು ಒಂದು ಟ್ವೀಟನ್ನು ಮಾಡ್ತಾರೆ ಇಸ್ರೇಲ್ ಸರ್ಕಾರದ ವಿರುದ್ಧ. ಇಸ್ರೇಲ್ ಸರ್ಕಾರ 60,000 ಅಮಾಯಕ ಪ್ಯಾಲೆಸ್ತೇನಿಯರ ನರಮೇಧ ಮಾಡಿದೆ ಅಂತ. 18,000ಕ್ಕೂ ಹೆಚ್ಚು ಮಕ್ಕಳನ್ನು ಅದು ಹತ್ಯೆ ಮಾಡಿದೆ. ಮಿಲಿಯನ್ ಗಟ್ಟಲೆ ಪ್ಯಾಲೆಸ್ತೇನಿಯರು ಹಸಿವಿನಿಂದ ಬಳಲು ಹಾಗೆ ಮಾಡಿಬಿಟ್ಟಿದೆ. ಪ್ಯಾಲೆಸ್ತೇನಿಯರ ವಿರುದ್ಧ ಇಂಥ ಒಂದು ಘೋರ ಅಪರಾಧ ಮಾಡಿರುವಂತಹ ಇಸ್ರೇಲ್ ಸರ್ಕಾರದ ನಡೆಯನ್ನು ಭಾರತ ಸರ್ಕಾರ ವಿರೋಧಿಸಬೇಕು ಅನ್ನುವಂಥ ಒಂದು ಟ್ವೀಟನ್ನು ಮಾಡ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಪ್ಯಾಲೆಸ್ತೈನ್ ಪರವಾಗಿ ಮಾತನಾಡ್ತಿರುವಂಥದ್ದು ಇದು ಹೊಸದೇನಲ್ಲ. ಅವರಿಗೆ ಪ್ಯಾಲೆಸ್ತೈನ್ ಜನರ ಪರವಾದ ಕಾಳಜಿ ಅರ್ಥ ಆಗುತ್ತೆ. ಪ್ಯಾಲೆಸ್ತೈನಿಯರ ಪರವಾಗಿ ಭಾರತ ಕೂಡ ಇದೆ, ಅಮಾಯಕ ಪ್ಯಾಲೆಸ್ತೈನಿಯರ ಪರವಾಗಿ. ಆದರೆ ಅವರು ಇಲ್ಲಿ ಭಾರತ ಸರ್ಕಾರ ಕೂಡ ಇಸ್ರೇಲ್ ವಿರುದ್ಧ ಮಾತಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಅಂದರೆ ಈ ಟ್ವೀಟ್ನಲ್ಲಿ ಕಾಣುವಂಥದ್ದು ಪ್ಯಾಲೆಸ್ತೈನಿಯರ ಪರವಾದ ಕಾಳಜಿಗಿಂತಲೂ ಪ್ರಿಯಾಂಕಾ ವಾದ್ರಾ ಅವರ ವೋಟ್ ಬ್ಯಾಂಕ್ ರಾಜಕಾರಣ. ಇದು ಹೇಗೆ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದನ್ನು ನಾನು ಆಮೇಲೆ ಹೇಳ್ತೇನೆ. ಈಗ ಆ ಟ್ವೀಟ್ಗೆ ಇಸ್ರೇಲ್ ರಾಯಭಾರಿ ಏನು ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನು ನೋಡಿ. ನವದೆಹಲಿಯಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ರೂವೆನ್ ಅಜರ್ ಅನ್ನುವಂಥ ವ್ಯಕ್ತಿ ಪ್ರಿಯಾಂಕಾ ವಾದ್ರಾ ಅವರ ಟ್ವೀಟನ್ನು ರೀಟ್ವೀಟ್ ಮಾಡಿ ತನ್ನದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಏನು, ಇಂಥ ಮಹಾ ಸುಳ್ಳುಗಳನ್ನು ಹೇಳೋದಕ್ಕೆ ನಿಮಗೆ ನಾಚಿಕೆ ಆದರೂ ಆಗಬೇಡವಾ? ನಾವು ಹತ್ಯೆ ಮಾಡಿರುವಂಥದ್ದು ಅಮಾಯಕರನ್ನಲ್ಲ, 25,000 ಹಮಾಸ್ ಉಗ್ರರನ್ನು. ಈ ಹಮಾಸ್ ಉಗ್ರರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಮೇಲೆ ರಾಕೆಟ್ ದಾಳಿ ಮಾಡೋದಕ್ಕೆ ಅಮಾಯಕರನ್ನು ಮುಂದಿಟ್ಟುಕೊಂಡು ಬಂದು ದಾಳಿ ಮಾಡ್ತಾರೆ. ಅವರಿಗೆ ಅವರದೇ ಅಮಾಯಕರ ಜೀವದ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲ. ಹಾಗಾಗಿ ಅಲ್ಲಿ ಅಮಾಯಕರು ಸಾಯ್ತಿದ್ದಾರೆ ಹೊರತು ಅದನ್ನು ಇಸ್ರೇಲಿ ಸೇನೆ ಸಾಯಿಸಿದಲ್ಲ ಅನ್ನುವಂಥ ಮಾತನ್ನು ಇಸ್ರೇಲ್ ರಾಯಭಾರಿ ಟ್ವೀಟಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಟನ್ಗಟ್ಟಲೆ ಆಹಾರವನ್ನು ನಾವು ಪ್ಯಾಲೆಸ್ತೈನಿಯರಿಗಾಗಿ ಕಳಿಸಿದ್ರೆ ಅಲ್ಲಿನ ಹಮಾಸ್ ಉಗ್ರರು ಅದನ್ನು ತಡೆ ಹಿಡಿತಾ ಇದ್ದಾರೆ. ಪ್ಯಾಲೆಸ್ತೈನಿಯರು ಬೇಕಂತಲೇ ಹಸಿವಿನಿಂದ ಸಾಯಬೇಕು, ಈ ಬಗ್ಗೆ ಇಡೀ ವಿಶ್ವ ಮಾತಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಹಮಾಸ್ ಉಗ್ರರು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಅಜರ್ ಅನ್ನುವಂಥ ಇಸ್ರೇಲ್ ರಾಯಭಾರಿ ಪ್ರಿಯಾಂಕಾ ವಾದ್ರಾ ಅವರ ಟ್ವೀಟ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಟ್ವೀಟ್ ಸ್ವಲ್ಪ ಖಾರವಾಗಿ ಇದೆ. ಅದರಲ್ಲೂ ಇದೊಂದು ಅಪರೂಪದ ಘಟನೆ ಸ್ನೇಹಿತರೆ. ಯಾಕೆ ಅಂತಂದರೆ ವಿದೇಶದ ರಾಯಭಾರಿಯೊಬ್ಬರು ಭಾರತದ ವಿರೋಧ ಪಕ್ಷದ ರಾಜಕಾರಣಿಗೆ ಈ ರೀತಿ ನೇರವಾಗಿ ಟ್ವೀಟ್ ಮಾಡಿದ್ದು ಬಹುಶಃ ಇದೇ ಮೊದಲಿರಬೇಕೇನೋಪ್ಪ. ಇದು ಒಬ್ಬ ರಾಯಭಾರಿಯ ಉದ್ಧಟತನ ಅಂತ ಸಹಜವಾಗಿ ಅನಿಸುತ್ತೆ. ಆತನಿಗೆ ಏನಾದರೂ ಹೇಳೋದಿದ್ರೆ ಸರ್ಕಾರಕ್ಕೆ ಹೇಳಬೇಕು. ತನ್ನ ಅಸಮಾಧಾನವನ್ನು ತೋಡ್ಕೊಳ್ಳೋದಿದ್ರೆ ಸರ್ಕಾರಕ್ಕೆ ಆತ ಅಸಮಾಧಾನವನ್ನು ತೋಡ್ಕೋಬೇಕು. ಆದರೆ ಇಲ್ಲಿ ನೇರವಾಗಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಆತ ಟ್ವೀಟ್ ಮಾಡಿದ್ದಾನೆ. ಇದು ದ್ವಿಪಕ್ಷೀಯ ಸಂಬಂಧಗಳ ವಿಚಾರ, ವಿದೇಶಾಂಗ ವ್ಯವಹಾರಗಳ ವಿಚಾರ ಮತ್ತು ರಾಜತಾಂತ್ರಿಕತೆಯ ವಿಚಾರ. ಇಂಥ ಒಂದು ತಪ್ಪುಗಳನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ಆದರೆ ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿರೋದು ಪ್ರಿಯಾಂಕಾ ವಾದ್ರಾ ಅವರ ಬಗ್ಗೆ. ಪ್ರಿಯಾಂಕಾ ವಾದ್ರಾ ಅವರು ಪ್ಯಾಲೆಸ್ತೈನ್ ಪರವಾಗಿ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಇಸ್ರೇಲ್ ವಿರುದ್ಧದ ಅವರ ದ್ವೇಷ ಅರ್ಥ ಆಗುತ್ತೆ. ಇತ್ತೀಚೆಗೆ ಪಹಲ್ಗಾಮ್ ದಾಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಮಾತು ಹೇಳಿತ್ತು. ಏನು, ವಿದೇಶಾಂಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ನಿಲುವು ಏನಿರುತ್ತೋ ಅದರಂತೆಯೇ ನಾವು ನಡ್ಕೊಳ್ತೇವೆ, ಭಾರತ ಸರ್ಕಾರ ಯಾವ ನಿಲುವನ್ನು ಪ್ರಕಟಿಸುತ್ತೋ ಅದರಂತೆಯೇ ನಾವು ನಡ್ಕೋತೇವೆ
ಅದನ್ನು ಮೀರಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಡ್ಕೊಳ್ಳೋದಿಲ್ಲ, ಹಿಂದೆಯೂ ನಡ್ಕೊಂಡಿಲ್ಲ ಅಂತ. ಆದರೆ ಭಾರತ ಸರ್ಕಾರ ಯಾವತ್ತೂ ಇಸ್ರೇಲು ನರಮೇಧ ನಡೆಸಿದೆ ಅಂತ ಹೇಳೇ ಇಲ್ಲ. ಆದರೆ ಪ್ರಿಯಾಂಕಾ ಗಾಂಧಿಯವರು ನರಮೇಧ ನಡೆಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ ಭಾರತದ ಅಧಿಕೃತ ನಿಲುವು ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಪ್ರಿಯಾಂಕಾ ವಾದ್ರಾ ಅವರು ನಡ್ಕೊಂಡಿದ್ದಾರೆ. ಜೈರಾಮ್ ರಮೇಶ್ ಸಹ ಅದನ್ನೇ ಹೇಳ್ತಾರೆ, ಪ್ರಿಯಾಂಕಾ ವಾದ್ರಾ ಅವರ ಪರವಾಗಿ ಭಾರತ ಸರ್ಕಾರ ನಿಲ್ಲಬೇಕು ಅಂತ. ಅರೆ, ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ ಸರ್ಕಾರದ ಪರವಾಗಿ ಪ್ರಿಯಾಂಕಾ ವಾದ್ರಾ ನಿಲ್ಲಬೇಕೋ, ಪ್ರಿಯಾಂಕಾ ವಾದ್ರಾ ಪರ ಸರ್ಕಾರ ನಿಲ್ಲಬೇಕೋ? ದೊಡ್ಡ ದೊಡ್ಡ ಭಾಷಣ ಮಾಡೋಕ್ಕಷ್ಟೇ ಕಾಂಗ್ರೆಸ್ನ ನಿಲುವು ಸೀಮಿತನಾ? ಇದಕ್ಕೆ ನಾನು ಆಗಲೇ ಹೇಳಿದ್ದು ರಾಜಕಾರಣ ಅಂತ. ಇವೆಲ್ಲ ರಾಜತಾಂತ್ರಿಕ ಕಟ್ಟುಪಾಡುಗಳನ್ನು ಒಂದು ಕಡೆ ಇಟ್ಟುಬಿಡೋಣ. ಇದೆಲ್ಲವನ್ನೂ ಮೀರಿ ಒಮ್ಮೊಮ್ಮೆ ಜೀವಪರ ಕಾಳಜಿಯನ್ನು ನಾವು ತೋರಿಸಬೇಕಾಗತ್ತೆ. ದೇಶದ ಗಡಿಗಳನ್ನು ದಾಟಿ ಆ ಅನುಕಂಪವನ್ನು ನಾವು ಪ್ರದರ್ಶನ ಮಾಡಬೇಕಾಗತ್ತೆ. ಪ್ರಿಯಾಂಕಾ ವಾದ್ರಾ ಅವರು ಹಾಗೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಪ್ಯಾಲೆಸ್ಟೈನಿಯರ ಪರವಾಗಿ ಅವರ ಕಾಳಜಿ ನಿಜಕ್ಕೂ ಪ್ರಾಮಾಣಿಕವಾದ್ದು ಅಂತಲೇ ಅಂದ್ಕೊಳ್ಳೋಣ, ಆಯಿತಾ? ಆದರೆ ಪ್ರಿಯಾಂಕಾ ವಾದ್ರಾ ಅವರು ಬಾಂಗ್ಲಾದೇಶದಲ್ಲಿ ಆದಂತಹ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದಾರಾ? ಅವರ ಜೀವದ ಬಗ್ಗೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಕಾಳಜಿ ಇಲ್ವಾ? ಪಾಕಿಸ್ತಾನ ರಚನೆಯಾದ ದಿನದಿಂದ ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳನ್ನು ನಿರ್ನಾಮ ಮಾಡಿಬಿಟ್ರಲ್ಲ, ಆ ಬಗ್ಗೆ ಯಾವತ್ತಾದರೂ ಪ್ರಿಯಾಂಕಾ ವಾದ್ರಾ ಮಾತಾಡಿದ್ದಾರಾ? ಖಂಡಿತ ಮಾತಾಡಿಲ್ಲ. ಅದು ಬಿಡಿ, ಭಾರತದಲ್ಲೇ 90ರ ದಶಕದಲ್ಲಿ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯ್ತಲ್ಲ, ನರಮೇಧ ನಡೀತಲ್ಲ, ನಿಜವಾಗ್ಲೂ ನರಮೇಧ ನಡೆದಿದ್ದು ಕಾಶ್ಮೀರದಲ್ಲಿ. ಆ ಬಗ್ಗೆ ಯಾವತ್ತಾದರೂ ತುಟಿಕ್ ಪಿಟಿಕ್ ಅಂದಿದ್ದಾರಾ ಪ್ರಿಯಾಂಕಾ ವಾದ್ರಾ? ಇದುವರೆಗೂ ಒಂದು ಮಾತಾಡಿಲ್ಲ. ಸೊ ಇವರ ಜೀವಪರ ಕಾಳಜಿಯೆಲ್ಲ ಕೇವಲ ಮುಸ್ಲಿಮರ ಪರವಾಗಿ ಮಾತ್ರ ಇರುತ್ತಾ? ಹಾಗಾದರೆ ಅದನ್ನೂ ಒಂದ್ಸಲಿ ವಿಶ್ಲೇಷಣೆ ಮಾಡಿಬಿಡೋಣ. ಕಳೆದ ದಶಕದಲ್ಲಿ ಸಿರಿಯಾದಲ್ಲಿ ಅಲ್ಲಿನ ಮುಸ್ಲಿಂ ನಾಯಕರೇ, ಅಂದರೆ ಭಯೋತ್ಪಾದಕರು, ತಮ್ಮದೇ ದೇಶದ ನಾಗರಿಕರನ್ನು ಹೀನಾಮಾನವಾಗಿ ಕೊಂದರು, ಕೆಮಿಕಲ್ ವೆಪನ್ಸಿಂದ ಕೊಂದರು. ಲಕ್ಷಾಂತರ ಜನ ಸಿರಿಯಾ ಬಿಟ್ಟು ಓಡಿ ಬಂದರು. ಇವತ್ತು ಅಮೆರಿಕ, ಯುರೋಪ್ಗಳಲ್ಲಿ ಯಾರು ವಲಸಿಗರು ವಾಸ ಮಾಡ್ತಿದ್ದಾರೆ ಅವರೆಲ್ಲ ಸಿರಿಯಾ ಬಿಟ್ಟು ಬಂದವರು. ಅವ್ರ ಬಗ್ಗೆ ಯಾವತ್ತಾದರೂ ಪ್ರಿಯಾಂಕಾ ವಾದ್ರಾ ಕಾಳಜಿ ತೋರಿಸಿದ್ರಾ? ಯಾಕೆ ಅವರ ಜೀವ ಅಲ್ವಾ? ಅವರು ಮುಸ್ಲಿಮರೇ, ಅವರ ಜೀವ ಅಲ್ವಾ? ಇರಾನ್ನಲ್ಲಿ ಶಿಯಾ ಮುಸ್ಲಿಮರು ಬೇರೆ ಇತರ ವರ್ಗದ ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗ್ತಾ ಬಂದ್ರಲ್ಲ, ಅಲ್ಲಿ ಸಾವಿರಾರು ಕಮ್ಯುನಿಸ್ಟರನ್ನು ಅವರು ಮುಸ್ಲಿಮರೇ ಜೈಲಿನಲ್ಲೇ ಕೊಂದ್ರಲ್ಲ, ಅಂಥ ದೌರ್ಜನ್ಯದ ಬಗ್ಗೆ ಪ್ರಿಯಾಂಕಾ ವಾದ್ರಾ ಯಾವತ್ತಾದರೂ ಕಾಳಜಿ ತೋರಿಸಿದ್ದಾರಾ? ಇಲ್ವಲ್ಲ. ಇನ್ನು ಹೌತಿ ಉಗ್ರರು, ಹೆಜ್ಬೊಲ್ಲಾಗಳು ಅಥವಾ ಆಫ್ರಿಕಾದಲ್ಲಿರುವಂತಹ ಬೇರೆ ಬೇರೆ ಮುಸ್ಲಿಂ ಭಯೋತ್ಪಾದಕ ಸಂಘಟನೆಗಳು ತಮ್ಮದೇ ಧರ್ಮದ ಮುಸ್ಲಿಮರ ಮೇಲೆ ನಿರಂತರ ದೌರ್ಜನ್ಯ ಎಸಗ್ತಾ ಬಂದ್ರಲ್ಲ, ಅದರ ಬಗ್ಗೆ ಯಾವತ್ತಾದರೂ ಪ್ರಿಯಾಂಕಾ ವಾದ್ರಾ ಮಾತಾಡಿದ್ದಾರಾ? ನಾನಂತೂ ನೋಡಿಲ್ಲ. ಅಂದರೆ ಪ್ಯಾಲೆಸ್ಟೈನಿಯರ ಮುಸ್ಲಿಮರು ಮಾತ್ರ ಅಥವಾ ಪ್ಯಾಲೆಸ್ಟೈನಿಯರ ಮುಸ್ಲಿಂ ಜೀವ ಮಾತ್ರ ಜೀವ, ಈ ಮುಸ್ಲಿಮರ ಜೀವ ಅಲ್ವಾ? ಅವುಗಳಿಗೆ ಬೆಲೆ ಇಲ್ವಾ? ಇಲ್ಲೇ ಇರೋದು. ಪ್ಯಾಲೆಸ್ಟೈನಿಯರನ್ನು ಕೊಲ್ತಾ ಇರೋದು ಇಸ್ರೇಲಿಗರು. ಅಂದರೆ ಪ್ಯಾಲೆಸ್ಟೈನಿಯರನ್ನು ಕೊಲ್ತಾ ಇರೋದು ಇವರ ಪ್ರಕಾರ ಅದು ನಾನ್ ಮುಸ್ಲಿಮ್ಸ್, ಮುಸ್ಲಿಮರಲ್ಲದವರು. ಆದರೆ ನಾನು ಈಗ ಹೇಳಿದ್ನಲ್ಲ, ಇವರೆಲ್ಲರೂ ಮುಸ್ಲಿಮರನ್ನು ಕೊಲ್ತಾ ಇದ್ದಾರೆ. ಇಲ್ಲಿ ಹತ್ಯೆಯಾದವರು ಮುಸ್ಲಿಮರು ಇರಬಹುದು, ಆದರೆ ಕೊಂದವರೂ ಸಹ, ಅಂದರೆ ಹಂತಕರೂ ಸಹ ಮುಸ್ಲಿಮರೇ. ಹಾಗಾಗಿ ಅಂಥ ಹಂತಕರ ಪರವಾಗಿ ಪ್ರಿಯಾಂಕಾ ವಾದ್ರಾ ಅವರ ಮನಸ್ಸು ಮಿಡಿಯೋದಿಲ್ಲ. ನೋಡಿ ಹೇಗಿದೆ ಇವರ ಜೀವಪರ ಕಾಳಜಿ. ಅದು ಬಿಡಿ, ಚೀನಾದಲ್ಲಿ ಉಯ್ಗುರ್ ಮುಸ್ಲಿಮ್ಸ್ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರು ಬದುಕಿದ್ದು ಸತ್ತಾಗಿದ್ದಾರೆ. ಅನೇಕ ವರದಿಗಳು ಬಂದಿವೆ, ಅಧ್ಯಯನ ವರದಿಗಳು. ಅಲ್ಲಿನ ಮುಸ್ಲಿಮರು ಗಡ್ಡ ಬಿಡುವಾಗಿಲ್ಲ, ಮಸೀದಿಗಳಿಗೆ ಹೋಗುವಾಗಿಲ್ಲ, ಮಸೀದಿಗಳೇ ಇಲ್ಲ. ಹೋಗಲಿ, ಮನೆಯಲ್ಲೇ ನಮಾಜ್ ಮಾಡಿದ್ದು ಗೊತ್ತಾದರೆ ಬಂದು ಎತ್ತಾಕೊಂಡು ಹೋಗ್ತಾರೆ. ಈ ರೀತಿಯ ಕಾನೂನುಗಳನ್ನು ಪಾಲಿಸಲಿಲ್ಲ ಅಂತಂದರೆ ಅವರು ದಿಢೀರ್ ನಾಪತ್ತೆ ಆಗ್ಬಿಡ್ತಾರೆ. ಅವ್ರು ಬದುಕಿದಾರೋ ಸತ್ತಿದಾರೋ ಗೊತ್ತಾಗೋದಿಲ್ಲ. ಇಂಥ ಸಾವಿರಾರು ಮಂದಿ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಈ ಉಯ್ಗುರ್ ಮುಸ್ಲಿಮ್ಸು. ಅಲ್ಲಿ ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತಿಲ್ವಾ? ಅದನ್ನು ಯಾಕೆ ಪ್ರಿಯಾಂಕಾ ವಾದ್ರಾ ಅವರು ಮಾತಾಡೋದಿಲ್ಲ? ಯಾಕೆ ಅಂತಂದರೆ ಅಲ್ಲಿ ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇರೋದು ಚೀನಾದ ಕಮ್ಯುನಿಸ್ಟ್ ಸರ್ಕಾರ. ಪಾಪ ಇವರ ಸಹೋದರ ಮತ್ತು ಇವರ ತಾಯಿ ಬೀಜಿಂಗ್ಗೆ ಹೋಗಿ 2005ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಬಂದ್ರಲ್ಲ, MOU, ಯಾರಿಗೂ ಗೊತ್ತಿಲ್ಲದ ಹಾಗೆ. ಆ ಒಪ್ಪಂದದಲ್ಲಿ ಏನಿರುತ್ತೋ ಏನೋ ಗೊತ್ತಿಲ್ಲ. ಆ ಒಪ್ಪಂದದ ಪ್ರಕಾರ ಚೀನಾ ಏನು ಮಾಡಿದ್ರು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಅಂತ ಇರಬಹುದೇನೋ, ಗೊತ್ತಿಲ್ಲ. ಇದುವರೆಗೂ ಅಮ್ಮ ಮಗ ಯಾರೂ ಆ ವಿಚಾರದಲ್ಲಿ ಬಾಯಿ ಬಿಟ್ಟಿಲ್ಲ, ಏನು ಸಹಿ ಹಾಕಿದ್ದು ಅದಕ್ಕೆ ಅಂತ. ಸೊ ಆ ಮುಸ್ಲಿಮರಲ್ವಾ? ನೋಡಿ, ಪ್ರಿಯಾಂಕಾ ವಾದ್ರಾ ಅವರು ಕೇವಲ ಪ್ಯಾಲೆಸ್ಟೈನಿಯರ ಪರವಾಗಿ ಮಾತ್ರ ಮಾತಾಡ್ತಿದ್ದಾರೆ.
ಇಡೀ ವಿಶ್ವದಲ್ಲಿ ಮುಸ್ಲಿಮರ ಮಾರಣ ಹೋಮಗಳು ಎಲ್ಲೆಲ್ಲಿ ನಡೆದಿದೆಯೋ ಅದು ಯಾವುದ್ರ ಬಗ್ಗೆನೂ ತುಟಿಕ್ ಪಿಟಿಕನಲ್ಲ. ಇವರಿಗೆ ಬೇಕಾಗಿರೋದು ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸ್ಬೇಕಾದ್ದಲ್ಲ. ಇವರಿಗೆ ಬೇಕಾಗಿರೋದು ಭಾರತದಲ್ಲಿ ತಮ್ಮ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದು. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ ವೋಟ್ ಬ್ಯಾಂಕ್ ವಿಚಾರ ಇದೆ ಇದರಲ್ಲಿ ಅಂತ. ಹೇಳಿ ಕೇಳಿ ವಯನಾಡಿನಿಂದ ಗೆದ್ದಿದ್ದಾರೆ ಪ್ರಿಯಾಂಕಾ ವಾದ್ರಾ. 60% ಮುಸ್ಲಿಂ ಮತದಾರರಿರುವಂಥ ಕ್ಷೇತ್ರ. ಹೀಗೆ ಮುಸ್ಲಿಮ ಹಂತಕರ ವಿರುದ್ಧ ಮಾತಾಡಿಬಿಟ್ರೆ ಅಲ್ಲಿ ವೋಟ್ ಹೋಗ್ಬಿಟ್ರೆ, ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೇಫಾಗಿ ಪ್ಯಾಲೆಸ್ಟೈನ್ ಪರ ಮಾತ್ರ ಮಾತಾಡೋಣ. ಯಾಕೆಂದರೆ ಅಲ್ಲಿ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡ್ತಿರೋವಂಥವರು ಮುಸ್ಲಿಮರಲ್ಲದವರು, ಇಸ್ರೇಲಿಗರು. ಸೇಫ್ ಗೇಮ್. ಅಷ್ಟೇ ಅಲ್ಲ, ಬಿಹಾರದ ಎಲೆಕ್ಷನ್ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಬರುತ್ತೆ. ಸೊ ಪ್ಯಾಲೆಸ್ಟೈನಿಯರ ಪರ ಮಾತಾಡಿದಷ್ಟು ಭಾರತದ ಮುಸ್ಲಿಮರು ತಮ್ಮ ಪರ ಗಟ್ಟಿಯಾಗಿ ನಿಲ್ತಾರೆ ಅನ್ನುವಂಥದ್ದು ಪ್ರಿಯಾಂಕಾ ವಾದ್ರಾ ಅವರ ಚಿಂತನೆ. ಇದೇನು ಹೊಸ ಚಿಂತನೆ ಅಲ್ಲ, ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬಂದಿರೋದು ಇದನ್ನೇ. ಸೊ ಈಗ ಢೋಂಗಿ ಮುಸ್ಲಿಂ ಕಾಳಜಿಯನ್ನು ಪ್ರಿಯಾಂಕಾ ಗಾಂಧಿಯವರು ತೋರಿಸ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಇದನ್ನು ಭಾರತೀಯರು ಅರ್ಥ ಮಾಡ್ಕೊಳ್ಬೇಕು. ಬರೀ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರು ಸಹ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಈಗ ಬಂದಿದೆ ಸ್ನೇಹಿತರೆ.